ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಂಗಿಯನ್ನು ಸಹ ತಕ್ಕೊಂಡರು, ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ. ಅದು ಮೇಲಿನಿಂದ ಅಖಂಡವಾಗಿ ಹೆಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಹರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ಅದನ್ನು ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿಕೊಂಡರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು. ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳ ಪರಿಹಾರಾರ್ಥಕವಾಗಿ ಶಾಸ್ತ್ರದಲ್ಲಿ ಮುಂತಿಳಿಸಿರುವಂತಹ ಪ್ರತಿಯೊಂದು ಮಾತುಗಳು ಆತನ ಕಾರ್ಯದಲ್ಲಿ ನೆರವೇರಲ್ಪಟ್ಟಿವೆ. ಶಾಸ್ತ್ರದ ಮಾತು ನೆರವೇರಲ್ಪಡುವ ಮೂಲಕವಾಗಿ ಇನ್ನೂ ಸ್ಪಷ್ಟವಾಗಿ ತಿಳಿಸುವಂಥದ್ದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದು ದೇವರ ಚಿತ್ತವನ್ನು ಆಗಿರುವಂತಹ ಪಾಪದ ಕ್ಷಮಾಪಣೆ, ನಿತ್ಯ ಜೀವ ಮಾರ್ಗವನ್ನು ಶಾಸ್ತ್ರದಲ್ಲಿ ದೇವರು ಮುಂಚೆ ತಿಳಿಸಿದ ಹಾಗೆ ನೆರವೇರಿಸಿದ್ದಾನೆ. ಶಾಸ್ತ್ರವಾಕ್ಯವನ್ನು ನೆರವೇರಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆ, ರಕ್ಷಣೆ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ. ಹಾಗಾಗಿ ಈ ಪರಿಪೂರ್ಣವಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣೆಯ ಕಾರ್ಯದ ಮೇಲೆ ನೀವು ನಂಬಿಕೆಯನ್ನಿಟ್ಟು ಪಾಪ ಕ್ಷಮಾಪಣೆ, ನಿತ್ಯ ಜೀವದ ಭಾಗ್ಯವನ್ನು ಹೊಂದಬೇಕೆಂಬುದಾಗಿ ಆ ದೇವರಲ್ಲಿ ನಿಮಗೋಸ್ಕರ ನಮ್ಮ ಪ್ರಾರ್ಥನೆಯಾಗಿದೆ.